स्वागत है आपका एएम के न्यूज़ चैनल में। मैं आपके साथ मोहम्मद यासीन नईकोड़ी। बीजापुर शहर के लोग हो जाए होशियार, क्योंकि चीते की हो गई है बीजापुर में एंट्री। सारा नज़ारा हुआ सीसीटीवी फुटेज में कैद। फॉरेस्ट डिपार्टमेंट वालों की ओर से भी कहा गया है कि जब तक चीते को पकड़ा नहीं जाता, जब तक बीजापुर ज़िले के लोग रहे होशियार, देर रात ना घूमें। और वार्ड नंबर 22 के बीजेपी मेंबर प्रेमानंद बिरादार ने भी क्या कहा, आइए देखते हैं। ವಿಜಯಪುರ ನಗರದಲ್ಲಿ ಮೌನೇಶ್ವರ ಭಾಗದಲ್ಲಿ ಆ ಕಡೆ ಚಿರತೆ ಕಾಣಿಸಿಕೊಂಡದ್ದು ಮಾಹಿತಿ ಇದೆ. ಅರಣ್ಯ ಇಲಾಖೆದವರು ಸಹಿತ ಅಲ್ಲಿ ಈಗ ಬೀಡು ಬಿಟ್ಟಿದ್ದಾರೆ. ಸಾಕಷ್ಟು ಆ ಭಾಗದ ಜನರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸುತ್ತಮುತ್ತ ಇರ್ತಕ್ಕಂಥ 100-200 ಮನೆಗಳಿಗೆ ನೀವು ಯಾರು ಮನೆ ಭಾಗ ತೆಗಿಬೇಡ್ರಿ, ಹೊರಗಡೆ ಬರಬೇಡ ಅಂತ. ಅದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತದಂತ ನಮಗೆ ಅರಣ್ಯ ಇಲಾಖೆಯವರು ಇದೀಗ ಅಧಿಕಾರಿಗಳು ಮಾಹಿತಿ ಕೊಟ್ಟರು. ನಾವು ವಿಜಯಪುರ ಜನತೆಗೆ ವಿನಂತಿ ಮಾಡ್ತೀನಿ, ತಾವು ಸಹಿತ ಯಾರು ಸಾಹಸಕ್ಕೆ ಹೋಗ್ಬೇಡ್ರಿ, ಹೊರಗಡೆ ಒಬ್ಬರೇ ಅಡ್ಡಾಡಬೇಡ್ರಿ. ಅದೇನಾರು ಕಾಣಿಸ್ಕೊಂಡ್ರೆ ಮಾಹಿತಿ ಬಂದರೆ ತ್ವರಿತವಾಗಿ ತಾವು ಸಂಬಂಧಪಟ್ಟ ಸಮೀಪ ಪೊಲೀಸ್ ಠಾಣೆ ತಿಳಿಸ್ರಿ. ಮತ್ತು ಅರಣ್ಯ ಇಲಾಖೆಯವರು ಸಹಿತ ಈಗ ಸಾಕಷ್ಟು ಗಸ್ತಿ ಮಾಡ್ತಾಯಿದ್ದಾರೆ. ಯಾರೂ ಭಯ ಪಡೋದು ಅವಶ್ಯಕತೆ ಇಲ್ಲ ಅಂತ ಅರಣ್ಯ ಇಲಾಖೆ ಹೇಳಿದ್ದಾರೆ. ಅದಾಗ್ಯೂ ಸಹಿತ ಅದು ಚಿರತೆ ಕಂಡಾಗ ಸಹಜವಾಗಿ ಅವರಿಗೆ ಜನರಿಗೆ ಭಯ ಬರೋದು ಸಹಜ. ನಾನು ಸಹಿತ ಎಲ್ಲ ವಿಜಯಪುರ ಜನರಿಗೆ ವಿನಂತಿ ಮಾಡ್ತೀನಿ, ತಾವು ಸಹಿತ ಮಾಹಿತಿ ಸಿಕ್ಕರೆ ತ್ವರಿತವಾಗಿ ಸಂಬಂಧಪಟ್ಟ ಪೊಲೀಸ್ ಠಾಣೆ ತಿಳಿಸ್ರಿ. ಈ ಟೈಮ್ ಎಷ್ಟು ಗಂಟೆಗೆ ಆಗುತ್ತೆ ಸರ್ ಇದು? ನಮಗೆ ಬಂದದ್ದು ಈಗ 11:30 ಮಾಹಿತಿ ಬಂದದ. ನೀವು ಫಾರೆಸ್ಟ್ ಆಫೀಸರ್ ಕಾಂಟ್ಯಾಕ್ಟ್ ಮಾಡಿದ್ದು ಸರ್? ಕಾಂಟ್ಯಾಕ್ಟ್ ಮಾಡೋದು ನಾವು 11:30 ಮಾಡೀವಿ. ಹಾಂ, ಅವ್ರೇನು ಕೊಟ್ಟು ಹೇಳಿದ್ದಾರೆ? ಅದೇ ಹೇಳಿದಾರೆ, ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ಯಾರ. ನಾವು ಸಹಿತ ದೃಢಪಡಿಸಿದೆವು. ಅದು ಚಿರತೆ ಬಂದದ್ದು ನಿಜ, ಬಂದು ಪಾಸ್ ಆಗ್ಯದ. ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಹೋಗ್ತದದು, ಒಂದೇ ಸ್ಥಳದ ನಿಂದ್ರಂಗಿಲ್ಲ ಅಂತ ಅವ್ರ ಮಾಹಿತಿ. ಹೀಗಾಗಿ ಅದು ಬೇರೆ ಕಡೆ ಹೋಗಿರ್ಬೋದು ಅಂತ ಅವ್ರು ಹೇಳ್ತಾರೆ. ಓಕೆ ಸರ್. ನಿಮ್ಮ ಹೆಸರು ಸರ್? ಪ್ರೇಮಾನಂದ್ ಬಿರಾದಾರ್, ಮಹಾನಗರ ಪಾಲಿಕೆ ಸದಸ್ಯರು, ವಿಜಯಪುರ. ಓಕೆ. और ज़्यादा खबरों से जुड़ने के लिए हमारे इस चैनल को लाइक करें, सब्सक्राइब करें